ನೋಡಿ, ರಾಜ್ಯ ಇವತ್ತು ಅತಿ ದೊಡ್ಡ ಘಟನೆಗೆ ಸಾಕ್ಷಿ ಆಗ್ತಾ ಇದೆ. 6 ಜನ ನಕ್ಸಲರು ಮುಖ್ಯ ವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಈಗ ನೇರವಾಗಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಕಡೆಗೆ ಪಯಣ ಬೆಳೆಸಿದ್ದಾರೆ. ಕೆಲ ಕ್ಷಣಗಳಲ್ಲಿ ಅಂದ್ರೆ 3 ಗಂಟೆ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ 6 ಜನ ನಕ್ಸಲರು ಶರಣಾಗುವಂತಹ ನಿರೀಕ್ಷೆ. ಬದುಕಿನ ಹಾದಿ ಅಂದ್ರೆ ಬಂದೂಕಿನ ಹಾದಿ ಬಿಟ್ಟು ಬದುಕಿನ ಹಾದಿ ಹಿಡಿತಿದ್ದಾರೆ. ಅಂದ್ರೆ ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 6 ಮಂದಿ ನಕ್ಸಲರು ಕೂಡ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗ್ತಾರೆ. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯ ಮಧ್ಯದಲ್ಲೇ ನಕ್ಸಲ್ ಟೀಮ್ ಬೆಂಗಳೂರಿಗೆ ಆಗಮಿಸುತ್ತಿದೆ. ಸಿದ್ದರಾಮಯ್ಯ ಮುಂದೆಯೇ ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ನಕ್ಸಲಿಯರ ನಡೆ. ಪ್ರಮುಖ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ವಿಶೇಷ ಪ್ಯಾಕೇಜ್ ಅನ್ನ ನಕ್ಸಲರಿಗೆ ಕೊಡುವ ಭರವಸೆ ಇದೆ. ಭರವಸೆ ಕೊಟ್ಟ ಬಳಿಕವೇ ಅವರು ಮುಖ್ಯ ವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಸಹಜವಾಗಿ ಈ ವಿಶೇಷ ಪ್ಯಾಕೇಜ್ ವಿಪಕ್ಷಗಳು ಅದಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿಶೇಷ ಪ್ಯಾಕೇಜ್ ಅಗತ್ಯ ಇತ್ತಾ, ಯಾಕೆ ಕೊಡಬೇಕಾಗಿತ್ತು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ನಕ್ಸಲ್ ವಿಕ್ರಮ್ ಗೌಡ ಹತ್ಯೆಯಾದ ಬಳಿಕ ಕೆಂಪು ಉಗ್ರರು ಮುಖ್ಯ ವಾಹಿನಿಗೆ ಬರೋದಕ್ಕೆ ನಿರ್ಧಾರ ಮಾಡಿಬಿಟ್ರು. ಜೀವ ಕಳ್ಕೊಳ್ಳೋ ಬದಲು ಜೀವನ ನಡೆಸ್ಬಿಡೋಣ ಮುಖ್ಯ ವಾಹಿನಿಗೆ ಹೋಗೋ ಮೂಲಕ ಅಂತ 6 ಜನ ನಕ್ಸಲರು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗ್ತಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಂದೂಕು ಬಿಟ್ಟು ನಾಡಿಗೆ ಬಂದ ನಕ್ಸಲರು. ಚಿಕ್ಕಮಗಳೂರಲ್ಲಿ ಶರಣಾಗತಿ, ಬೆಂಗಳೂರಿಗೆ ಶಿಫ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರ ನಕ್ಸಲ್ ಮುಕ್ತ ಭಾರತದ ಕನಸಿಗೆ ಕರ್ನಾಟಕವೇ ಮೊದಲ ಮೆಟ್ಟಿಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಶರಣಾಗತಿ ಪ್ಯಾಕೇಜ್ಗೆ ಒಪ್ಪಿದ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಮೂಲದ 6 ನಕ್ಸಲರು ಬಂದೂಕಿನ ಹಾದಿ ಬಿಟ್ಟು ನಾಡಿಗೆ ಮರಳಿದ್ದಾರೆ. ಕರ್ನಾಟಕದ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ ಅಲ್ಲದೆ ಕೇರಳದ ಜಿಶಾ ಹಾಗೂ ತಮಿಳುನಾಡಿನ ಕೆ ವಸಂತ ಇಂದು ಶರಣಾಗಲಿದ್ದಾರೆ. ಈ ಮೂಲಕ ಕರ್ನಾಟಕದ ನಕ್ಸಲ್ ರಕ್ತಪಾತದ ಕರಾಳ ಅಧ್ಯಾಯಕ್ಕೆ ತೆರೆ ಬೀಳಲಿದೆ. ಅತೀವವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು. ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ. ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಇನ್ನು ರಕ್ತದ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದ ನಕ್ಸಲ್ ನಾಯಕರನ್ನ ಸಮಾನ ಮನಸ್ಕರು ಅದ್ದೂರಿಯಾಗಿಯೇ ಸ್ವಾಗತಿಸಿದ್ದಾರೆ. ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ಬೆಂಬಲ ಸೂಚಿಸಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ, ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ರು ಇರಬಹುದು. ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರೋದಕ್ಕೆ, ಅಥವಾ ಅವರು ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರು ಕೂಡ ಗಮನಿಸಕ್ಕೆ ಹೋಗಲ್ಲ. ನಕ್ಸಲರು ಶಸ್ತ್ರ ತ್ಯಜಿಸಿದ ಮಾತ್ರಕ್ಕೆ ಅವರು ಪೂರ್ಣವಾಗಿ ಸ್ವತಂತ್ರರಾಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವರಿಂದ ರಕ್ತ ಹರಿದಿದ್ದು ಈ ಕೇಸ್ನಲ್ಲಿ ಎನ್ಐಎ ಮಧ್ಯ ಪ್ರವೇಶಿಸುವ ಸಾಧ್ಯತೆ ಇದೆ. ಕರ್ನಾಟಕ, ಹೊರ ರಾಜ್ಯಗಳಲ್ಲಿ ಎನ್ಐಎ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಇಷ್ಟು ದಿನ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಕೆಂಪು ಉಗ್ರರು ಶರಣಾಗುವ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ಮುಂದೆ ಕಾನೂನಿನ ಹೋರಾಟ ಮುಂದುವರಿಯಲಿದೆ. ಚೇತನ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಒಂದ್ ಕಡೆ 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗೋದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸುನೀಲ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಯಾಕೆ ಕೊಡ್ತು, ಅದರ ಅವಶ್ಯಕತೆ ಇತ್ತ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಕ್ಸಲಿಯರ ಶರಣಾಗತಿಯಲ್ಲೂ ಕೂಡ ಈಗ ರಾಜಕೀಯ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ನಡೆ ವಿರುದ್ಧ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಇದು ನಗರ ನಕ್ಸಲಿಯರನ್ನ ಹುಟ್ಟು ಹಾಕು ತಂತ್ರ ಅನ್ನುವಂತಹ ಆಕ್ರೋಶ. ಸಿಎಂ ಪಕ್ಕದಲ್ಲೇ ನಗರ ನಕ್ಸಲಿಯರು ಕೂಡ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಎನ್ಎಫ್ ಯೋಧರ ಬಲಿದಾನಕ್ಕೆ ಇದು ಸಾಕ್ಷಿನಾ? ಅವರಿಗಿಲ್ಲದೆ ಇರುವಂತಹ ಬೆಲೆ ಇವರಿಗೆ ಯಾಕೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಡ ನಕ್ಸಲ್ ನಾಡ ನಕ್ಸಲ್ ಆಗ್ತಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಸುನೀಲ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ.
ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟನ್ನು ಮಾಡಿದರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ ನಕ್ಸಲರ ಶರಣ? ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವ್ರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ತಿರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ANFನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್, ಇದು ಹಿಂದೆ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗಿಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು ನೋಡಿ, ರಾಜ್ಯ ಇವತ್ತು ಅತಿ ದೊಡ್ಡ ಘಟನೆಗೆ ಸಾಕ್ಷಿ ಆಗ್ತಾ ಇದೆ. 6 ಜನ ನಕ್ಸಲರು ಮುಖ್ಯ ವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಈಗ ನೇರವಾಗಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಕಡೆಗೆ ಪಯಣ ಬೆಳೆಸಿದ್ದಾರೆ. ಕೆಲ ಕ್ಷಣಗಳಲ್ಲಿ ಅಂದ್ರೆ 3 ಗಂಟೆ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ 6 ಜನ ನಕ್ಸಲರು ಶರಣಾಗುವಂತಹ ನಿರೀಕ್ಷೆ. ಬದುಕಿನ ಹಾದಿ ಅಂದ್ರೆ ಬಂದೂಕಿನ ಹಾದಿ ಬಿಟ್ಟು ಬದುಕಿನ ಹಾದಿ ಹಿಡಿತಿದ್ದಾರೆ. ಅಂದ್ರೆ ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 6 ಮಂದಿ ನಕ್ಸಲರು ಕೂಡ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗ್ತಾರೆ. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯ ಮಧ್ಯದಲ್ಲೇ ನಕ್ಸಲ್ ಟೀಮ್ ಬೆಂಗಳೂರಿಗೆ ಆಗಮಿಸುತ್ತಿದೆ. ಸಿದ್ದರಾಮಯ್ಯ ಮುಂದೆಯೇ ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ನಕ್ಸಲಿಯರ ನಡೆ. ಪ್ರಮುಖ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ವಿಶೇಷ ಪ್ಯಾಕೇಜ್ ಅನ್ನ ನಕ್ಸಲರಿಗೆ ಕೊಡುವ ಭರವಸೆ ಇದೆ. ಭರವಸೆ ಕೊಟ್ಟ ಬಳಿಕವೇ ಅವರು ಮುಖ್ಯ ವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಸಹಜವಾಗಿ ಈ ವಿಶೇಷ ಪ್ಯಾಕೇಜ್ ವಿಪಕ್ಷಗಳು ಅದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿಶೇಷ ಪ್ಯಾಕೇಜ್ ಅಗತ್ಯ ಇತ್ತಾ? ಯಾಕೆ ಕೊಡಬೇಕಾಗಿತ್ತು? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ನಕ್ಸಲ್ ವಿಕ್ರಮ್ ಗೌಡ ಹತ್ಯೆಯಾದ ಬಳಿಕ ಕೆಂಪು ಉಗ್ರರು ಮುಖ್ಯ ವಾಹಿನಿಗೆ ಬರೋದಕ್ಕೆ ನಿರ್ಧಾರ ಮಾಡಿಬಿಟ್ರು. ಜೀವ ಕಳ್ಕೊಳ್ಳೋ ಬದಲು ಜೀವನ ನಡೆಸ್ಬಿಡೋಣ ಮುಖ್ಯ ವಾಹಿನಿಗೆ ಹೋಗೋ ಮೂಲಕ ಅಂತ 6 ಜನ ನಕ್ಸಲರು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುಂದೆ ಶರಣಾಗ್ತಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಂದೂಕು ಬಿಟ್ಟು ನಾಡಿಗೆ ಬಂದ ನಕ್ಸಲರು. ಚಿಕ್ಕಮಗಳೂರಲ್ಲಿ ಶರಣಾಗತಿ, ಬೆಂಗಳೂರಿಗೆ ಶಿಫ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರ ನಕ್ಸಲ್ ಮುಕ್ತ ಭಾರತದ ಕನಸಿಗೆ ಕರ್ನಾಟಕವೇ ಮೊದಲ ಮೆಟ್ಟಿಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಶರಣಾಗತಿ ಪ್ಯಾಕೇಜ್ಗೆ ಒಪ್ಪಿದ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಮೂಲದ 6 ನಕ್ಸಲರು ಬಂದೂಕಿನ ಹಾದಿ ಬಿಟ್ಟು ನಾಡಿಗೆ ಮರಳಿದ್ದಾರೆ. ಕರ್ನಾಟಕದ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ ಅಲ್ಲದೆ ಕೇರಳದ ಜಿಶಾ ಹಾಗೂ ತಮಿಳುನಾಡಿನ ಕೆ ವಸಂತ ಇಂದು ಶರಣಾಗಲಿದ್ದಾರೆ. ಈ ಮೂಲಕ ಕರ್ನಾಟಕದ ನಕ್ಸಲ್ ರಕ್ತಪಾತದ ಕರಾಳ ಅಧ್ಯಾಯಕ್ಕೆ ತೆರೆ ಬೀಳಲಿದೆ. ಅತೀವವಾದಂಥ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು. ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ. ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ.
ಇನ್ನು ರಕ್ತದ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದ ನಕ್ಸಲ್ ನಾಯಕರನ್ನ ಸಮಾನ ಮನಸ್ಕರು ಅದ್ದೂರಿಯಾಗಿಯೇ ಸ್ವಾಗತಿಸಿದ್ದಾರೆ. ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ಬೆಂಬಲ ಸೂಚಿಸಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ, ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ರೂ ಇರಬಹುದು. ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರೋದಕ್ಕೆ, ಅಥವಾ ಅವರು ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರೂ ಕೂಡ ಗಮನಿಸಕ್ಕೆ ಹೋಗಲ್ಲ. ನಕ್ಸಲರು ಶಸ್ತ್ರ ತ್ಯಜಿಸಿದ ಮಾತ್ರಕ್ಕೆ ಅವರು ಪೂರ್ಣವಾಗಿ ಸ್ವತಂತ್ರರಾಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವರಿಂದ ರಕ್ತ ಹರಿದಿದ್ದು ಈ ಕೇಸ್ನಲ್ಲಿ ಎನ್ಐಎ ಮಧ್ಯ ಪ್ರವೇಶಿಸುವ ಸಾಧ್ಯತೆ ಇದೆ. ಕರ್ನಾಟಕ, ಹೊರ ರಾಜ್ಯಗಳಲ್ಲಿ ಎನ್ಐಎ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಇಷ್ಟು ದಿನ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಕೆಂಪು ಉಗ್ರರು ಶರಣಾಗುವ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ಮುಂದೆ ಕಾನೂನಿನ ಹೋರಾಟ ಮುಂದುವರಿಯಲಿದೆ. ಚೇತನ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಒಂದ್ ಕಡೆ 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸುನೀಲ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಯಾಕೆ ಕೊಡ್ತು, ಅದರ ಅವಶ್ಯಕತೆ ಇತ್ತ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಕ್ಸಲಿಯರ ಶರಣಾಗತಿಯಲ್ಲೂ ಕೂಡ ಈಗ ರಾಜಕೀಯ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ನಡೆ ವಿರುದ್ಧ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಇದು ನಗರ ನಕ್ಸಲಿಯರನ್ನ ಹುಟ್ಟು ಹಾಕೋ ತಂತ್ರ ಅನ್ನುವಂಥ ಆಕ್ರೋಶ. ಸಿಎಂ ಪಕ್ಕದಲ್ಲೇ ನಗರ ನಕ್ಸಲಿಯರು ಕೂಡ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಎನ್ಎಫ್ ಯೋಧರ ಬಲಿದಾನಕ್ಕೆ ಇದು ಸಾಕ್ಷಿನ? ಅವರಿಗಿಲ್ಲದೆ ಇರುವಂತಹ ಬೆಲೆ ಇವರಿಗೆ ಯಾಕೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಡ ನಕ್ಸಲ್ ನಾಡ ನಕ್ಸಲ್ ಆಗ್ತಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಸುನೀಲ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ? ನಕ್ಸಲ್ ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ಎನ್ಎಫ್ನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರಾ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್, ಇದು ಹಿಂದೆ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗ್ಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು